ಅಧ್ಯಾಯ 6 ಶ್ಲೋಕ ಸಂಖ್ಯೆ 37. ಅರ್ಜುನ ಉವಾಚ ಆಯತಿ ಶ್ರದ್ಧಯೋಪೇತಃ ಯೋಗಾಚಲಿತಮಾನಸಃ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಂ ಗತಿಂ ಕೃಷ್ಣ ಗಚ್ಚತಿ. ಶ್ಲೋಕಾರ್ಥ. ಅರ್ಜುನನು ಹೇಳಿದನು, ಹೇ ಕೃಷ್ಣ, ಯೋಗಾಭ್ಯಾಸದಲ್ಲಿ ಶ್ರದ್ಧೆಯುಳ್ಳವನು ಸರಿಯಾದ ಪ್ರಯತ್ನವನ್ನು ಸ್ವಲ್ಪ ಮಟ್ಟಿಗೆ ಮಾಡುತ್ತಿದ್ದರೂ ಪೂರ್ಣ ಸಿದ್ಧಿಯನ್ನು ಪಡೆಯದೆ ಯೋಗದಿಂದ ವಿಚಲಿತನಾದರೆ ಅವನ ಗತಿ ಏನಾಗುವುದು? ಅಧ್ಯಾಯ 6 ಶ್ಲೋಕ ಸಂಖ್ಯೆ 38. ಕಚ್ಚಿನ್ನೋ ಭಯ ವಿಭ್ರಷ್ಟಃ ಛಿನ್ನಾಭ್ರಮಿವ ನಶ್ಯತಿ ಅಪ್ರತಿಷ್ಠೋ ಮಹಾಬಾಹೋ ವಿಮೂಢೋ ಬ್ರಹ್ಮಣಃ ಪಥಿ. ಶ್ಲೋಕಾರ್ಥ. ಸಾಧನಾ ಮಾರ್ಗದಿಂದ ವಿಚಲಿತನಾದ ವ್ಯಕ್ತಿಯು ಸಿದ್ಧಿಯನ್ನು ಗಳಿಸದೆ ಉಭಯ ಭ್ರಷ್ಟನಾಗಿ ತುಂಡು ಮೋಡದ ಹಾಗೆ ಹಾಳಾಗುವುದಿಲ್ಲವೇ? ಅಧ್ಯಾಯ 6 ಶ್ಲೋಕ ಸಂಖ್ಯೆ 39. ಏತನ್ಮೇ ಸಂಶಯಂ ಕೃಷ್ಣ ಛೇತ್ತುಮರ್ಹಸ್ಯ ಶೇಷತಃ ತ್ವದನ್ಯ ಸಂಶಯಸ್ಯಾಸ್ಯ ಛೇತ್ತಾನ ಹ್ಯುಪಪದ್ಯತೆ. ಶ್ಲೋಕಾರ್ಥ. ಹೇ ಕೃಷ್ಣ, ಇದು ನನ್ನ ಸಂಶಯ. ಇದನ್ನು ನಿವಾರಿಸುವ ಶಕ್ತಿ ನಿನಗಿದೆ. ನನ್ನ ಈ ಸಂದೇಹವನ್ನು ನಿವಾರಿಸುವವರು ಬೇರೆ ಯಾರೂ ಇಲ್ಲ. ಅಧ್ಯಾಯ 6 ಶ್ಲೋಕ ಸಂಖ್ಯೆ 40. ಶ್ರೀ ಭಗವಾನುವಾಚ ಪಾರ್ಥ ನೈವೇಹ ನಾಮುತ್ರ ವಿನಾಶಸ್ತಸ್ಯ ವಿದ್ಯತೆ ನಹಿ ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಶ್ಲೋಕಾರ್ಥ. ಶ್ರದ್ಧಾಯುಕ್ತನಾಗಿದ್ದರೂ ಚಂಚಲ ಮನಸ್ಥಿತಿಯಿಂದಾಗಿ ಯೋಗ ಸಿದ್ಧಿಯನ್ನು ಪಡೆಯದವನು ಈ ಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ ನಾಶವನ್ನು ಹೊಂದುವುದಿಲ್ಲ. ಏಕೆಂದರೆ ಒಳ್ಳೆಯದನ್ನು ಮಾಡಿದವನು ಎಂದಿಗೂ ದುರ್ಗತಿಯನ್ನು ಹೊಂದುವುದಿಲ್ಲ. ಅಧ್ಯಾಯ 6 ಶ್ಲೋಕ ಸಂಖ್ಯೆ 41. ಪ್ರಾಪ್ಯ ಪುಣ್ಯಕೃತಾಂ ಲೋಕಾನ್ ಉಷಿತ್ವಾ ಶಾಶ್ವತಿ ಸಮಾಹ ಶುಚೀನಾಂ ಶ್ರೀಮತಾಂ ಗೇಹೇ ಯೋಗಭ್ರಷ್ಟೋಭಿಜಾಯತೆ. ಶ್ಲೋಕಾರ್ಥ. ಯೋಗ ಸಿದ್ಧಿಯನ್ನು ಪಡೆಯದ ಯೋಗಭ್ರಷ್ಟನು ಪುಣ್ಯಶಾಲಿಗಳ ಲೋಕವನ್ನು ಹೊಂದಿ ಅಲ್ಲಿ ಅನೇಕ ವರ್ಷಗಳವರೆಗೂ ವಾಸವಾಗಿದ್ದು ಅನಂತರ ಸದಾಚಾರಶೀಲರು ಶ್ರೀಮಂತರೂ ಆಗಿರುವವರ ಮನೆಯಲ್ಲಿ ಹುಟ್ಟುವನು.